ನಮಸ್ಕಾರ. ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ನಮಸ್ಕಾರ. ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ಲೋಕ: ನಿಯತಂ ಕುರು ಕರ್ಮ ತ್ವಂ ಕರ್ಮ ಜಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧಯೇದ ಕರ್ಮಣಃ. 8. ಕನ್ನಡ ಅರ್ಥ: ತ್ವಂ ನೀನು, ನಿಯತಂ ನಿಗದಿತವಾದ, ಶಾಸ್ತ್ರವಿಹಿತವಾದ, ಕರ್ಮವನ್ನು ಕರ್ತವ್ಯವನ್ನು ಕುರು ಮಾಡು, ಹಿ ಏಕೆಂದರೆ ಕರ್ಮವು ಅಕರ್ಮಣಃ ಕರ್ಮ ಮಾಡದಿರುವುದಕ್ಕಿಂತ ನಿಷ್ಕ್ರಿಯತೆಗಿಂತ ಜಾಯಃ ಶ್ರೇಷ್ಠವಾದದ್ದು, ಚ ಮತ್ತು ಅಕರ್ಮಣಃ ಕರ್ಮ ಮಾಡದಿದ್ದರೆ ತೇ ನಿನ್ನ ಶರೀರಯಾತ್ರಾ ಅಪಿ ದೇಹದ ನಿರ್ವಹಣೆಯೂ ಕೂಡ ನ ಪ್ರಸಿದ್ಧಯೇತ್ ಸರಿಯಾಗಿ ನಡೆಯುವುದಿಲ್ಲ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮತ್ತು ಎಲ್ಲರಿಗೂ ತಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡುವುದು ಏಕೆ ಮುಖ್ಯ ಎಂಬುದನ್ನು ವಿವರಿಸುತ್ತಾನೆ. ಕರ್ಮವು ನಿಷ್ಕ್ರಿಯತೆಗಿಂತ ಶ್ರೇಷ್ಠವಾದದ್ದು ಮತ್ತು ಕೇವಲ ದೇಹದ ನಿರ್ವಹಣೆಗೂ ಕರ್ಮವು ಅತ್ಯಗತ್ಯ ಎಂದು ಕೃಷ್ಣನು ಒತ್ತಿ ಹೇಳುತ್ತಾನೆ. ನಿಯತಂ ಕುರು ಕರ್ಮತ್ವಂ, ಇದರರ್ಥ ನೀನು ನಿನ್ನ ನಿಗದಿತ ಕರ್ಮವನ್ನು ಮಾಡು. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ವರ್ಣ ಮತ್ತು ಆಶ್ರಮಕ್ಕೆ ಅನುಗುಣವಾಗಿ ಕೆಲವು ಕರ್ತವ್ಯಗಳು ಶಾಸ್ತ್ರಗಳಲ್ಲಿ ವಿಧಿಸಲ್ಪಟ್ಟಿವೆ. ಅರ್ಜುನನಿಗೆ ಯುದ್ಧ ಮಾಡುವುದು ಅವನ ಕರ್ತವ್ಯವಾಗಿತ್ತು. ಕೃಷ್ಣನು ಇಲ್ಲಿ ಆ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಲು ಹೇಳುತ್ತಿದ್ದಾನೆ. ನಿಯತಂ ಕರ್ಮ ಎಂದರೆ ಕೇವಲ ಶಾಸ್ತ್ರವಿಹಿತ ಕರ್ಮಗಳು ಮಾತ್ರವಲ್ಲದೆ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನಿರ್ವಹಿಸಬೇಕಾದ ಎಲ್ಲಾ ಕರ್ತವ್ಯಗಳನ್ನು ಒಳಗೊಂಡಿರುತ್ತದೆ. ಕರ್ಮ ಜಾಯೋ ಹ್ಯಕರ್ಮಣಃ, ಇದರರ್ಥ ಕರ್ಮವು ಕರ್ಮ ಮಾಡದಿರುವುದಕ್ಕಿಂತ ಶ್ರೇಷ್ಠವಾದದ್ದು, ನಿಷ್ಕ್ರಿಯವಾಗಿರುವುದಕ್ಕಿಂತ ಏನಾದರೂ ಸತ್ಕಾರ್ಯವನ್ನು ಮಾಡುವುದು ಉತ್ತಮ. ಕರ್ಮವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ನಮ್ಮನ್ನು ಸಕ್ರಿಯವಾಗಿರಿಸುತ್ತದೆ. ಕರ್ಮ ಮಾಡದೆ ಸುಮ್ಮನೆ ಕುಳಿತರೆ ಆಲಸ್ಯ, ಚಿಂತೆ ಮತ್ತು ಇತರ ನಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಆವರಿಸಿಕೊಳ್ಳಬಹುದು. ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧಯೇದ ಕರ್ಮಣಃ, ಇದರರ್ಥ ನೀನು ಕರ್ಮ ಮಾಡದಿದ್ದರೆ ನಿನ್ನ ದೇಹದ ನಿರ್ವಹಣೆಯೂ ಕೂಡ ಸರಿಯಾಗಿ ನಡೆಯುವುದಿಲ್ಲ. ಬದುಕಲು ಕೂಡ ನಾವು ಏನಾದರೂ ಕರ್ಮವನ್ನು ಮಾಡಲೇಬೇಕು. ಉದಾಹರಣೆಗೆ, ಆಹಾರವನ್ನು ಪಡೆಯಲು, ಬಟ್ಟೆಯನ್ನು ಧರಿಸಲು, ವಾಸಿಸಲು ಸ್ಥಳವನ್ನು ಹುಡುಕಲು ನಾವು ಶ್ರಮ ಪಡಬೇಕಾಗುತ್ತದೆ. ಕೇವಲ ನಿಷ್ಕ್ರಿಯರಾಗಿದ್ದರೆ ನಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಕೂಡ ಅಸಾಧ್ಯವಾಗುತ್ತದೆ. ಹೀಗೆ ಶ್ರೀಕೃಷ್ಣನು ಕರ್ಮದ ಮಹತ್ವವನ್ನು ಬಹುಮುಖವಾಗಿ ವಿವರಿಸುತ್ತಾನೆ. ಕರ್ಮವು ಕೇವಲ ಸಾಮಾಜಿಕ ಅಥವಾ ಧಾರ್ಮಿಕ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ನಮ್ಮ ಅಸ್ತಿತ್ವ ಮತ್ತು ಯೋಗಕ್ಷೇಮಕ್ಕೂ ಅದು ಅತ್ಯಗತ್ಯ. ಆದ್ದರಿಂದ ನಮ್ಮ ನಿಗದಿತ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ನಮ್ಮ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕವಾಗಿದೆ. ಈ ಶ್ಲೋಕವು ಕರ್ಮಯೋಗದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ, ಏಕೆಂದರೆ ಕರ್ಮವು ಅನಿವಾರ್ಯವಾದಾಗ ಅದನ್ನು ಸರಿಯಾದ ಮನೋಭಾವದಿಂದ ಮಾಡುವುದು ಮುಖ್ಯವಾಗುತ್ತದೆ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ಲೋಕ: ಸಹಾಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಮೇಶ ವೋಲಸ್ತ್ವಿಷ್ಟಕಾಮಧುಕ್. 10. ಕನ್ನಡ ಅರ್ಥ: ಪುರ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಜಾಪತಿಃ ಸೃಷ್ಟಿಯ ಒಡೆಯನಾದ ಬ್ರಹ್ಮನು ಸಹಾಯಜ್ಞಾಃ ಯಜ್ಞದೊಂದಿಗೆ ಕೂಡಿದ ಪ್ರಜಾಃ ಮಾನವ ಕುಲವನ್ನು ಸೃಷ್ಟ್ವಾ ಸೃಷ್ಟಿಸಿ ಉವಾಚ ಹೇಳಿದನು ಅನೇನ ಈ ಯಜ್ಞದಿಂದ ಪ್ರಸವಿಷ್ಯಧ್ವಂ ನೀವು ವೃದ್ಧಿಯನ್ನು ಹೊಂದುವಿರಿ, ಅಭಿವೃದ್ಧಿ ಹೊಂದುತ್ತೀರಿ. ಏಷಃ ಇದು ವಹ ನಿಮಗೆ ಇಷ್ಟಕಾಮಧುಕ್ ನೀವು ಬಯಸುವ ಎಲ್ಲವನ್ನೂ ನೀಡುವ ಕಾಮಧೇನುವಿನಂತೆ ಇರುತ್ತದೆ. ವಿವರಣೆ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯಜ್ಞದ ಮಹತ್ವವನ್ನು ಮತ್ತಷ್ಟು ವಿವರಿಸುತ್ತಾ ಸೃಷ್ಟಿಯ ಪ್ರಾರಂಭದಿಂದಲೂ ಯಜ್ಞದ ಆಚರಣೆಯು ಹೇಗೆ ಮಾನವ ಕುಲದ ಅಭಿವೃದ್ಧಿಗೆ ಮತ್ತು ಆಶಯಗಳ ಪೂರೈಕೆಗೆ ಆಧಾರವಾಗಿದೆ ಎಂಬುದನ್ನು ತಿಳಿಸುತ್ತಾನೆ. ಸಹಾಯಜ್ಞಾಃ ಪ್ರಜಾಃ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ, ಇದರರ್ಥ ಸೃಷ್ಟಿಯ ಆದಿಯಲ್ಲಿ ಪ್ರಜಾಪತಿಯಾದ ಬ್ರಹ್ಮನು ಯಜ್ಞದೊಂದಿಗೆ ಕರ್ತವ್ಯಗಳೊಂದಿಗೆ ಮಾನವ ಕುಲವನ್ನು ಸೃಷ್ಟಿಸಿದನು. ಬ್ರಹ್ಮನು ಮನುಷ್ಯರನ್ನು ಸೃಷ್ಟಿಸಿದಾಗ ಅವರ ಜೀವನವು ಯಜ್ಞ ಮತ್ತು ಕರ್ತವ್ಯಗಳೊಂದಿಗೆ ಹಾಸುಹೊಕ್ಕಾಗಬೇಕು ಎಂದು ನಿರ್ಧರಿಸಿದನು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ನಿರ್ವಹಿಸಬೇಕಾದ ಕೆಲವು ಕರ್ತವ್ಯಗಳನ್ನು ಹೊಂದಿರಬೇಕು ಮತ್ತು ಆ ಕರ್ತವ್ಯಗಳನ್ನು ಯಜ್ಞ ಭಾವನೆಯಿಂದ ಮಾಡಬೇಕು ಎಂಬುದು ಇದರ ಆಶಯ. ಅನೇನ ಪ್ರಸವಿಷ್ಯಧ್ವಮೇಶ ವೋಲಸ್ತ್ವಿಷ್ಟಕಾಮಧುಕ್, ಇದರರ್ಥ ಬ್ರಹ್ಮನು ಮನುಷ್ಯರಿಗೆ ಹೇಳಿದನು, ಈ ಯಜ್ಞದ ಆಚರಣೆಯ ಮೂಲಕ ನೀವು ಅಭಿವೃದ್ಧಿಯನ್ನು ಹೊಂದುವಿರಿ ಮತ್ತು ಇದು ನೀವು ಬಯಸುವ ಎಲ್ಲವನ್ನೂ ನೀಡುವ ಕಾಮಧೇನುವಿನಂತೆ ಇರುತ್ತದೆ. ಕಾಮಧೇನುವು ಬಯಸಿದ ಎಲ್ಲವನ್ನೂ ನೀಡುವ ದೈವಿಕ ಹಸು. ಅದೇ ರೀತಿ ಯಜ್ಞ ಭಾವನೆಯಿಂದ ಮಾಡುವ ಕರ್ಮಗಳು ನಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ಮತ್ತು ನಮ್ಮ ಆಶಯಗಳನ್ನು ಪೂರೈಸುತ್ತವೆ. ನಾವು ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ
ಸಮಾಜವು ಸಮೃದ್ಧವಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ಶ್ರೀಕೃಷ್ಣನು ಯಜ್ಞವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಬದಲಾಗಿ ಅದು ಸೃಷ್ಟಿಯ ಮೂಲಭೂತ ತತ್ವವಾಗಿದೆ ಎಂದು ಒತ್ತಿ ಹೇಳುತ್ತಾನೆ. ನಮ್ಮ ಕರ್ತವ್ಯಗಳನ್ನು ಯಜ್ಞ ಭಾವನೆಯಿಂದ ನಿರ್ವಹಿಸುವುದರಿಂದ ವೈಯಕ್ತಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಮತ್ತು ನಮ್ಮ ಆಶಯಗಳು ಈಡೇರುತ್ತವೆ. ಈ ಶ್ಲೋಕವು ಕರ್ಮಯೋಗದ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ, ಏಕೆಂದರೆ ಕರ್ಮವನ್ನು ಯಜ್ಞದ ರೂಪದಲ್ಲಿ ಮಾಡುವುದರಿಂದ ಅದು ಬಂಧನವನ್ನು ಉಂಟುಮಾಡುವುದಿಲ್ಲ ಮತ್ತು ನಮ್ಮ ಪ್ರಗತಿಗೆ ಸಹಕಾರಿಯಾಗುತ್ತದೆ. ನಮಸ್ಕಾರ, ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ. ನಮಸ್ಕಾರ, ಇದು ಭಗವದ್ಗೀತೆಯ 3ನೇ ಅಧ್ಯಾಯ. ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ.